ಮಾರ್ಕೆಟ್ ಕಟ್ಟಿದ್ದಾರೆ, ಅಲ್ಲಿ ಕೂಡ ಉರ್ದುದಲ್ಲಿ ಬೋರ್ಡ್ ಇದ್ದಾರಲ್ಲ, ಅದು ನಾವು ಹೇಳುದೇನಂದ್ರೆ ಹಾಲಿ ಶಾಸಕರು ಮಾರ್ಕೆಟ್ ಓಪನ್ ಮಾಡಿದ್ದಲ್ಲ, ಮಾಜಿ ಶಾಸಕರು ನಾವು ಹೋಗುದು ಬೇಡ. ನೀವು ಮಾಡುದು ಯಾರು? ಹಳೆ ಶಾಸಕರು ಮಾಡಿದ್ರು. ಶಾಸಕರ ಬಗ್ಗೆ ಮಾತಾಡಬೇಕೆಂದು ಶಾಸಕರನ್ನು ಸಭೆಗೆ ಆಹ್ವಾನ ಮಾಡಿ ಆನಂತರ ಮಾತಾಡೋದು. ಮುನ್ಸಿಪಾಲಿಟಿಗೆ ಬರ್ತೆ ಗೆರವ್ ಮಾಡ್ತದೆ ಶಾಸಕ ಮುನ್ಸಿಪಾಲಿಟಿ ತಮ್ಮದಂತ ಅಲ್ಲ ಅವ್ರು ಶಾಸಕ ಅಧ್ಯಕ್ಷರು ಏನೇನು ಹೇಳಿದ್ರೆ ನಮಗೂ ಗೊತ್ತುಂಟು. ನಮ್ದೇ ಮುನ್ಸಿಪಾಲಿಟಿ, ನಾವ್ ಹೇಳ್ತಿಲ್ಲ, ನಮ್ದಲ್ಲ ನಿಮ್ದಲ್ಲ, ನಾವ್ ಹೇಳ್ತಿಲ್ಲ, ಎಲ್ಲರಿಗೂ ನಮ್ದೇ. ಅಲ್ಲ ಅಧ್ಯಕ್ಷರೇ, ಮತ್ತೆ ನೀವೀಗ ರಿಸಿಪ್ಟ್ ಲೆಟರ್ ಬಗ್ಗೆ ಡಿಎಂಎ ಆರ್ಡರ್ ಉಂಟು, ಈಗ ಮೀಟಿಂಗ್ ಆರ್ಡರ್ ಎಲ್ಲಿ ಉಂಟು? ಆರ್ಡರ್ ಇಲ್ಲ, ಆರ್ಡರ್ ಎಲ್ಲಿ ಉಂಟು? ಚೀಫ್ ಆಫೀಸರ್ ಅಧ್ಯಕ್ಷರ ಆರ್ಡರ್ ಎಲ್ಲಿ ಉಂಟು? ಯಾರಿಗೆ ಡಿಸೈಡ್ ಮಾಡೋದು ಉಂಟು? ಅದೇ ಚೀಫ್ ಆಫೀಸರ್ ಆರ್ಡರ್ ಎಲ್ಲಿ ಉಂಟು? ಆರ್ಡರ್ ಇದ್ದರೆ ನಮ್ಮ ಕರ್ನಾಟಕ ಮುನ್ಸಿಪಾಲಿಟಿ ಇದೆ, ನಮ್ಮ ಕೈನಲ್ಲಿ ಉಂಟು ಎಲ್ಲ, ಅಲ್ಲಿ ಬೇರೆ ಕಡೆ ಹೆಸರು ಉಂಟಲ್ಲ, ಅವ್ರಿಗೆ ಆರ್ಡರ್ ಇಲ್ಲ, ನಮಗೆ ಮಾತ್ರ ಆರ್ಡರ್ ಇಲ್ಲ. ಇದೆ ಇದೆ ಸರಿಯಲ್ಲ, ಇದೆ ಇದು ಒಂದು ಕಮ್ಯುನಿಟಿಗೆ ಟಾರ್ಗೆಟ್ ಮಾಡೋದಿದೆ, ಅವರಿಗೆ ಒಂದು ಕಡೆಗೆ ಟಾರ್ಗೆಟ್ ಮಾಡಿ ನೀವು. ಅಲ್ಲ ಬೇರೆ ಬೇರೆ ಮುನ್ಸಿಪಾಲಿಟಿ ಬೋರ್ಡ್ ನಮ್ಮ ಕೈಯಲ್ಲಿ ಉಂಟು, ಅವ್ರಿಗೆ ಆರ್ಡರ್ ಇಲ್ಲ. ಈಗ ತಹಸೀಲ್ದಾರ್ ಡಿಸಿ ಕೊಡುವ ಆರ್ಡರ್ಗೆ ಎಲ್ಲಿ ಉಂಟು? ಡಿಎಂಎ ಆರ್ಡರ್ ಎಲ್ಲಿ ಉಂಟು? ನೀವು ಇವತ್ತು ಮೀಟಿಂಗ್ ಮಾಡಿ ಇಡಬೇಕಲ್ಲ, ಮಾಡ್ಬೇಕಲ್ಲ. ನೀವು ಆರ್ಡರ್ ಸಿಕ್ಕಲು ತಂದಿದ್ದೀರಿ, ಗುಲ್ಬರ್ಗ ಮುನ್ಸಿಪಾಲಿಟಿ, ಅಹಮದಾಬಾದ್ ಮುನ್ಸಿಪಾಲಿಟಿ, ಬೀದರ್ ಮುನ್ಸಿಪಾಲಿಟಿ, ಚನ್ನಗುಪ್ಪ ಮುನ್ಸಿಪಾಲಿಟಿ, ಎಷ್ಟು ಮುನ್ಸಿಪಾಲಿಟಿ ಆರ್ಡರ್ ಇದೆ ನೀವು ಕೊಡ್ಬೇಕಾ? ಎಲ್ಲ ಉರ್ದುನಲ್ಲಿ ಉಂಟಲ್ಲ, ಎಲ್ಲ ಗೌರ್ಮೆಂಟ್ ಬಿಲ್ಡಿಂಗ್, ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಗುಲ್ಬರ್ಗ, ಅದೇ ಗೌರ್ಮೆಂಟ್ ಇದೆ, ಸೆಮಿ ಗೌರ್ಮೆಂಟ್, ಅದೇ ಗೌರ್ಮೆಂಟ್ ಅದೇ ಹತ್ತಿರ ಹೆಸರು ಉಂಟಲ್ಲ, ಇದು ಸೆಮಿ ಗೌರ್ಮೆಂಟ್. ಇದೆಲ್ಲ ಏನಿದೆಲ್ಲ, ಇದೆಲ್ಲ ಪಾಲಿಟಿಕ್ಸ್ ಇದೆಲ್ಲ. ಅದೇ ಅಧ್ಯಕ್ಷರೇ, ಇವತ್ತು ಯಾವ ಬೆಟ್ಟ ಆಗಿದೆಲ್ಲ ಅದು ಸರಿ ಇಲ್ಲ, ಯಾವುದೇ ಬೆಟ್ಟ ಆಗಿದೆಲ್ಲ ಇವತ್ತು ಸರಿ ಇಲ್ಲ, ಸರಿಯಲ್ಲ ಇದೆಲ್ಲ. ಇದು ಹಾಕಿದ್ದೆಲ್ಲ ರಿವೀಸ್ ಮಾಡಿ ಚೇರೋ ಮಾಡಿ ಮುಂಚೆ ಹಾಕ್ಲೇಬೇಕು. ಮತ್ತೆ ಏನು ಪ್ರೊಸೀಜರ್ ಉಂಟು ಮುನ್ಸಿಪಾಲಿಟಿ ಎಲ್ಲ ಮಾಡಬೇಕು. ಮೋರ್ ದೆನ್ 50% ಪಾಪ್ಯುಲೇಷನ್ ಯಾವುದು ಉಂಟು ಅವರಿಗೆ ಅಧಿಕಾರ ಉಂಟು, ಅವರಿಗೆ ಅವಶ್ಯ ಉಂಟು. ಕರ್ನಾಟಕ ಉರ್ದು ಎಲ್ಲ ಕಡೆ ಉಂಟು. ಒಂದು ನಿಮಿಷ ಗೊತ್ತು. 1981 ಕರ್ನಾಟಕ ಲೋಕಲ್ ಅಥಾರಿಟೀಸ್ ಅಂಡ್ ಅಫಿಷಿಯಲ್ ಲ್ಯಾಂಗ್ವೇಜ್ ಆಕ್ಟ್ 1981. ಇದರಲ್ಲಿ ಕನ್ನಡ ಇಸ್ ದ ಅಫಿಷಿಯಲ್ ಲ್ಯಾಂಗ್ವೇಜ್ ಆಫ್ ದ ಸ್ಟೇಟ್. ಅಫಿಷಿಯಲ್ ಲ್ಯಾಂಗ್ವೇಜ್ ಇದು ಕಡ್ಡಾಯವಾಗಿ ನಾವು ಬರೀಲೇಬೇಕು, ಮಾಡಲೇಬೇಕು. ಅದನಂತರ ದ ಅಫಿಷಿಯಲ್ ಲ್ಯಾಂಗ್ವೇಜ್ ಆಫ್ ದ ಲೋಕಲ್ ಅಥಾರಿಟಿ ಇನ್ ಸ್ಟೇಟ್ ಆಫ್ ಕರ್ನಾಟಕ ಇಸ್ ಕನ್ನಡ, ಪ್ರೊವೈಡೆಡ್ ದಟ್ ಮುಂದಕ್ಕೆ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಎ ಇಂಗ್ಲಿಷ್ ಲ್ಯಾಂಗ್ವೇಜ್ ಮೇ ಬಿ ಯೂಸ್ ಇನ್ ಕಮ್ಯುನಿಕೇಶನ್. ಇಂಗ್ಲಿಷ್ ಮಾತಾಡಬಹುದು, ಅದರ ಬರೀಬಹುದು, ಬೇರೆ ಸರ್ಕಾರಿ ಕಮ್ಯುನಿಕೇಶನ್ ಮಾಡಬಹುದು ಅಂತ. ರಿಲೇಟಿಂಗ್ ಟು ಆರ್ಡರ್ ಮೇಡ್ ಅಂಡರ್ ದಿಸ್ ಲಾ ವಿಚ್ ಆರ್ ಸಬ್ಜೆಕ್ಟ್ ಟು ದ ಅಪೀಲ್ ಆರ್ ರಿವಿಷನ್ by this authority addressed to the court and the village court. ನ್ಯಾಯಾಲಯಕ್ಕೆ ಮತ್ತೆ ಏನ್ ಮಾಡ್ಬೇಕಾದ್ರೆ ನೀವು ಬೇರೆ ಲ್ಯಾಂಗ್ವೇಜ್ ಯೂಸ್ ಮಾಡಬಹುದು ಅಂತ ಇದೆ. ಮುಂದಕ್ಕೆ ಮತ್ತೆ ಏನು ಹೇಳ್ತಂತೆ, ಬೇರೆ ಇಂಗ್ಲಿಷ್ ಲ್ಯಾಂಗ್ವೇಜ್ ಕ್ಯಾನ್ ನಾಟ್ ಬಿ ಡಿಸ್ಪೆನ್ಸ್ ವಿತ್ ದ ಅಡ್ಮಿನಿಸ್ಟ್ರೇಟಿವ್ ರೀಸನ್ ವೆರ್ ದ ಸಚ್ ಕಮ್ಯುನಿಕೇಶನ್ ಆರ್ ಪ್ಯೂರ್ಲಿ ಟೆಕ್ನಿಕಲ್ ಅಂಡ್ ಸೈಂಟಿಫಿಕ್ಸ್ ಇನ್ ನೇಚರ್. ಬಿ ದಲ್ಲಿ ಬರೀತಾರೆ ಏನಂತ ಹೇಳಿದ್ರೆ, ಇಫ್ ದ ಪಾಪ್ಯುಲೇಷನ್, ಇಲ್ಲಿಗೆ ಸ್ವಲ್ಪ ಕೇಳಿ, ಇಫ್ ದ ಪಾಪ್ಯುಲೇಷನ್ ಆಫ್ ದ ಲಿಂಗ್ವಿಸ್ಟಿಕ್ ಮೈನಾರಿಟೀಸ್ ಅಂತ ಹೇಳಿದ್ರೆ ನಿಮ್ಗೆ ಮತ್ತೆ ನಾನು ಹೇಳ್ಬೇಕಂತ ಏನಿಲ್ಲ, ಇವರೆಲ್ಲ ಮೈನಾರಿಟಿದಲ್ಲಿ ಬರ್ತೇವೆ. ಅದು 15%, 15%ಗಿಂತ ಜಾಸ್ತಿ ಇದ್ರೆ ವಿತ್ ಇನ್ ದ ಏರಿಯಾ ಆಫ್ ದ ಆಪರೇಷನ್ ಆಫ್ ದ ಲೋಕಲ್ ಅಥಾರಿಟಿ ಇಟ್ ಇಸ್ ಲೆಸ್ ದನ್ 15%, ಪಿಟಿಷನ್ ಶೆಲ್ ಬಿ ಅಕ್ಸೆಪ್ಟೆಡ್ ಇನ್ ದ ಲ್ಯಾಂಗ್ವೇಜ್. ಅವ್ರು ಉರ್ದುದಲ್ಲಿ ಕೊಡ್ಲಿ, ಕೊಂಕಣಿದಲ್ಲಿ ಕೊಡ್ಲಿ, ಯಾವ ಲ್ಯಾಂಗ್ವೇಜ್ ಅಲ್ಲಿ ಅವ್ರು ಇಲ್ಲಿ ಇದ್ದಾರೆ ಕೊಟ್ಟು ನಾವು ತಗೊಳ್ಬೇಕು, ಅದರಲ್ಲಿ ಉತ್ತರ ಕೊಡಬೇಕು, ಅದು ನಾವು ಎಲ್ಲಿ ಹೋಗ್ಬೇಕಂತ ಬರೆದಿಡ್ಬೇಕು. ಎಲ್ಲದಕ್ಕೆ ಅವಕಾಶ ಈ ಕಾಯ್ದೆ ಪ್ರಕಾರ ಇದೆ. ಇದಕ್ಕೆ ಇವತ್ತು ನಾವು ಜಿಲ್ಲಾಧಿಕಾರಿಗೆ ಚರ್ಚೆ ಮಾಡುವಾಗ ಏನು ಹೇಳ್ತಾರೆ, ಗುಲ್ಬರ್ಗ ಏನು ಮುನ್ಸಿಪಾಲಿಟಿದಲ್ಲಿ ಇದೆ ಅಂತ ಹೇಳಿದ್ರೆ ಅವ್ರು ನಮಗೆ ಹೇಳಿದ್ರೆ ಇಲ್ಲ, ಅದು DMAಗೆ ಕಳಿಸ್ಕೊಟ್ಟ ನಂತರ ಅದು ಅದಕ್ಕೆ ಬರುವುದಿಲ್ಲ ಅಂತ ಹೇಳಿದಕ್ಕೆ
ಅದು ನಾನು ಕೋಡ್ ಮಾಡಿದ್ದೀನಿ ಅಂತ ಹೇಳಿದ್ದಾರೆ. ಇಲ್ಲೊಂದು ಕೋಡ್ ಮಾಡಿದ್ದಾರೆ DMA ಆರ್ಡರ್ ಏನಂತ 2018 ಮಾಡಿದ್ದಾರೆ. ಆರ್ಡರ್ ಇಲ್ಲ ಅಲ್ಲಿ. ಇಲ್ಲಿ ನಮ್ಗೇನು ಕೊಡ್ಲಿಲ್ಲ, ಅವರು ಕೋಡ್ ಮಾಡಿದ್ದಾರೆ. ಬಂತ ಅವ್ರದ್ದು ಒಂದು DMAದು ಬೇರೆ ಮುನ್ಸಿಪಾಲಿಟಿಗೆ ಮಾಡೋದಂತ ಹಾಕಿದ್ದಾರೆ. ಬಟ್ ಸರ್ಕ್ಯುಲರ್ ಇಸ್ ನಾಟ್ ಅಬೌಟ್ ದನ್ ಲಾ. ಇದು ಕಾಯ್ದೆ, ಕಾನೂನು ಇದು. ಅದು ಒಂದು DMA ಸರ್ಕ್ಯುಲರ್ ಹಾಕಂತ ಸೂಕ್ತಲೇ ಇಲ್ಲಿ ನಮ್ಮ DC ಬರ್ತದ ಪ್ರಕಾರ ನಿರ್ದೇಶಕರ ಮುನ್ಸಿಪಲ್ ಅಡ್ಮಿನಿಸ್ಟ್ರೇಷನ್ ಬ್ಯಾಂಗ್ಳೂರ್ ಅವರ ಪತ್ರ, ಸೂಕ್ತಲೇ ಅಲ್ಲ, ಪತ್ರ ನಂಬರ್ ಇಂಥ ಪ್ರಕಾರ ದಿನಾಂಕ 22/2/2015 ಇದರ ಪ್ರಕಾರ ಏನಂತ ಹೇಳಿದ್ರೆ ಅದು ಕನ್ನಡ ಮತ್ತು ಇಂಗ್ಲಿಷ್ ಬಿಟ್ಟು ಬೇರೆ ಇದಕ್ಕೆ ಹಾಕಲಿಕ್ಕೆ ಅವಕಾಶ ಇಲ್ಲ ಅಂತ ಅವರು ಮಾಡಿದ್ದಾರೆ ಅಂತ ಹೇಳ್ತಾರೆ. ಅದು ಸರಿಯಾ ತಪ್ಪು ಅದು ಅಲ್ಲಿಗೆ ನೋಡಬೇಕು, ನಮಗೆ ವೆರಿಫಿಕೇಶನ್ ಮಾಡಲಿಕ್ಕೆ ಅವಕಾಶ ಸಿಗಲಿಲ್ಲ. ಆದರೆ ಇದು ಆಕ್ಟ್ ರಿಪೀಲ್ ಆಗಲಿಲ್ಲ, ಇದು ಆಕ್ಟನ್ನ ಸುತ್ತ ಹಾಕಿ ಅದು ಇದು ರಿಜೆಕ್ಟ್ ಆಗಲಿಲ್ಲ. ಈ ಆಕ್ಟ್ ಇನ್ನೂವರೆಗೂ ಸಹ ಉಂಟು. ಅದರ ಪ್ರಕಾರ 15%ಗಿಂತ ಮೀರಿ ಯಾವುದು ಮೈನಾರಿಟಿಗೆ ಹೋಗಿದ್ರೆ ಅವ್ರದ್ದು ಲ್ಯಾಂಗ್ವೇಜ್ ಯೂಸ್ ಮಾಡಬೇಕಂತ ಉಂಟು. ಅದರ ಪ್ರಕಾರ ಮಾಡ್ತಾ ಇದ್ದೇವೆ. ಅದರ ಪ್ರಕಾರ ಈಗ ಮೈನಾರಿಟಿ ಏನಿದೆ ಪಟ್ಟಣದಲ್ಲಿ ಇದ್ದದ್ದು ಉರ್ದು ಜಾಸ್ತಿ ಮಾತಾಡೋದು, ಅವ್ರು ಉರ್ದುದಲ್ಲಿ ಅರ್ಜಿ ಕೊಟ್ಟರೆ ಸಹ ತಗೊಳ್ಬೇಕಂತ ಉಂಟು, ತಗೊಳ್ಳಿಕ್ಕೆ ಬರುವುದಿಲ್ಲ ಅಂತ ಬರ್ಲಿಕ್ಕೆ ಬರುವುದಿಲ್ಲ ಈ ಕಾಯ್ದೆ ಪ್ರಕಾರ. ಇದು ಕರ್ನಾಟಕದ ಆಕ್ಟ್. ಸೊ ಹೀಗೆ ಇರುತ್ತಾ ನಾವು ಮತ್ತೆ ಮುಂದೆ ಜಾಸ್ತಿ ಚರ್ಚೆ ಮಾಡೋದಕ್ಕಿಂತ ಇವತ್ತೇನು ಜಿಲ್ಲಾಧಿಕಾರಿ ಆದೇಶ ಆಗಿದೆ ಇದಕ್ಕೆ ನಾವು ಖಂಡಿಸ್ತೇವೆ. ಈ ಆದೇಶವನ್ನ ಕಾನೂನು ಬಾಹಿರ ಅಂತ ಹೇಳಿ ಈ ಆದೇಶಕ್ಕೆ ಚಾಲೆಂಜ್ ಮಾಡ್ಲಿಕ್ಕೆ ಏನ್ ಮಾಡ್ಬೇಕಂತ ನೋಡಿ ಇದಕ್ಕೆ ಈಗ ಮಾಡಿ ಅವರು ಜಿಲ್ಲಾಧಿಕಾರಿ ನಮ್ಮ ಚೀಫ್ ಆಫೀಸರ್ಗೆ ಆರ್ಡರ್ ಕೊಟ್ಟು ಅದರ ಪ್ರಕಾರ ಮಾಡಿದ್ದಾರೆ. ಇದಕ್ಕೆ ಫಸ್ಟ್ಗೆ ನಾವು ಈ ಆರ್ಡರ್ಗೆ ಖಂಡಿಸಿ ಇದಕ್ಕೆ ನಾವು ಲೀಗಲಿ ಏನ್ ಮಾಡ್ಬೇಕಾಗುತ್ತೆ ಅಂತ ನೋಡಿ ಮೇಲಾಧಿಕಾರಿಗೆ DMA ಆಗಲಿ ಮತ್ತೆ HUD ಆಗಲಿ ಎಲ್ಲಿ ಏನ್ ಮಾಡ್ಬೇಕಂತ ನೋಡಿ ಹೇಗೆ ಮಾಡಿ ಇದನ್ನ ಕೋರ್ಟ್ದಲ್ಲಿ ಚಾಲೆಂಜ್ ಮಾಡಬೇಕು ಅಥವಾ ಮೈನಾರಿಟಿ ಕಮಿಷನ್ದಲ್ಲಿ ಮಾಡಬೇಕು, ಏನ್ ಮಾಡ್ಬೇಕಂತ ನೋಡಿ ನಾವು ನಿರ್ಧಾರ ತಗೊಳ್ಳೋಣ ನನ್ನ ವಿವರ. ಫಸ್ಟ್ ಈ ಆರ್ಡರ್ಗೆ ನಾವು ಖಂಡಿಸುವ. ಇದು ನಮ್ಮ ನಾವು ಜಿಲ್ಲಾಧಿಕಾರಿಗಳ ಏನು ಆದೇಶ ಈಗ ಕೊಟ್ಟಿದ್ದಾರೆ ಕನ್ನಡ ಮತ್ತು ಇಂಗ್ಲಿಷ್ ಇರ್ಬೇಕಂತೇಳಿ ಅದನ್ನ ನಾವೆಲ್ಲ ಸದಸ್ಯರು ಸ್ವಾಗತ ಮಾಡ್ತೇವೆ. ಅಲ್ಲ, ಅದು ಇದ್ದದ್ದೇ ಆರ್ಡರ್ ಮಾಡಿದ್ದಾರೆ ಅವರು. ಮಾಡಿದ್ದು ಎಷ್ಟು ಮಟ್ಟಿಗೆ ಸರಿ ಇದೆ ಅಂತ ಖಂಡನೆ ಇಲ್ಲ, ನಮ್ಮ ಕೈಯಿಂದ ಖಂಡನೆ ಇಲ್ಲ. ಆಯ್ತಾಯ್ತು. ಅದಕ್ಕೆ ಈಗ ನಾವು ಚಾಲೆಂಜ್ ಮಾಡಿ ನೋಡ್ತೇವೆ ಏನ್ ಮಾಡಿದ್ದು ಅದು ಸರಿ ಉಂಟು ಇಲ್ಲ ಕಾಯ್ದೆ ಪ್ರಕಾರ ಏನ್ ಮಾಡಿದ್ದಾರೆ ಅವರು ಅಂತ ನೋಡಿ ಈ ಆರ್ಡರ್ಗೆ ಚಾಲೆಂಜ್ ಮಾಡ್ಲಿಕ್ಕೆ ಮುಂದೆ ಏನ್ ಮಾಡ್ಬೇಕಂತ ನಾವು ಮಾಡ್ತೇವೆ. ಸಭೆಯನ್ನು ಮುಕ್ತ ಮಾಡ್ತೇವೆ. ಬಟ್ ಇಲ್ಲಿಗಲ್ ಬಡ್ಕಲ್ನಲ್ಲಿ ಇಲ್ಲಿಗಲ್ ಎಲ್ಲಿ ಅಲ್ಲ ಇಶ್ಯೂ ಬಿಟ್ಟು ಬಡ್ಕಲ್ನಲ್ಲಿ ಬೇರೆ ಇಶ್ಯೂ ತಗೊಳ್ಳಿಕ್ಕೆ ಅವಕಾಶ ಇಲ್ಲ. ಅಲ್ಲ ಅಧ್ಯಕ್ಷರೇ, ನೀವು ನೋಡಿ ನಾವು 1 ವರ್ಷ ಆಯ್ತು 2 ವರ್ಷ ಇದೇ ಮಾತಾಡ್ಕೊಂಡು ನೀವು ನಮ್ಗೆ ಗಮನಿಸಬೇಡ. ನೀವು ಇದೇ ಇವತ್ತೆಲ್ಲ ನೋಟ್ ಮಾಡ್ಕೊಡ್ತೇನೆ. ಇವತ್ತು ಏನ ಹೇಳಿದ ಠೇರ ಬರ್ತಿರ್ಲಿಲ್ಲ. ನಾನು ಈ ಆದೇಶಕ್ಕೆ ಇದು ಮಾಡಿಸಿ ಮುಂದಕ್ಕೆ ಕಾನೂನು ಪ್ರಕಾರ ಏನ್ ಮಾಡ್ಬೇಕಂತ ನಾವು ಮಾಡ್ತೇವೆ. ಎರಡನೇದು ಅಂತ ಹೇಳಿದ್ರೆ ಈ ಬಗ್ಗೆ ಮತ್ತೆ ಬೇರೆ ಇಶ್ಯೂ ಈಗ ತಗೊಂಡು ಆನ್ ರೆಕಾರ್ಡ್ ಅಲ್ಲಿ ಬರುದಿಲ್ಲ. ನೀವು ಸಲಹೆ ಕೊಡಿ, ನೆಕ್ಸ್ಟ್ ಮೀಟಿಂಗ್ ಇದೇ ವಿಷಯದಲ್ಲಿ ನಾವು ಮಾತಾಡ್ತೇವೆ. ಈಗ ನಾವೀಗ ಬಂದಿಲ್ಲಿ ಕುತ್ಕೊಳ್ಳಿ 2 ವರ್ಷ ಆಯ್ತು. ಇಲ್ಲಿ ನಮ್ಗೆ ಶಾಸಕರು ಮನೆ ಇಲ್ಲಿ ಫ್ರೀ ಕೆಲಸ ಮಾಡ್ಲಿಕ್ಕೆ ನಮ್ಗೆ ಕೊಡ್ತೇ ಇಲ್ಲ. ಇಲ್ಲಿ ಪಡ್ಕಲ್ನಲ್ಲಿ ಕುಲ್ಸದಲ್ಲಿ ಈಗ ನೀವು ಮೀನ್ ಮಾರ್ಕೆಟ್ ಶಿಫ್ಟಿಂಗ್ ಇಶ್ಯೂ ಎಷ್ಟು ಒತ್ತಾಯ ಮಾಡಿದ್ರೆ ಶಿಫ್ಟಿಂಗ್ ಆಗ್ತಾ ಇಲ್ಲ. ಮತ್ತೆ ಎಲ್ಲಿ ಎಷ್ಟು ಬಾಕಡ ಎಲ್ಲ ಉಂಟು, ಇಲ್ಲಿನ ಬಾಕಡ ಎಲೆಕ್ಟ್ರಿಕ್ ಕಡೆ ಬಾಕಡ ಮತ್ತೆ ನಮ್ಮ ಮುನ್ಸಿಪಾಲಿಟಿಗೆ ಬರುದು ಇನ್ಕಮ್ ಆದಾಯ ಎಲ್ಲ ಅಂಗಡಿ ಎಷ್ಟು ಆಪ್ಷನ್ ಆಗ್ಬೇಕು ಅದೆಲ್ಲ ಆಗ್ತಿಲ್ಲ. ಮತ್ತೆ ಈಗ ರಿಕ್ಷಾ ಸ್ಟ್ಯಾಂಡ್ ಈಗ ಇಲ್ಲಿಗಲ್ ಮಾಡಿ MLA ಶಾಸಕರು ಮಾಡಿ ಮುನ್ಸಿಪಾಲಿಟಿ ಅನುಮತಿ ಇಲ್ಲದ ಮಾಡಿ ಪೂರ್ತಿ ಎಲ್ಲ ಆಪ್ಷನ್ ಆಕ್ಷನ್ ತಗೊಳ್ಬೇಕು. ಮತ್ತೆ ಇಮಿಡಿಯೇಟ್ ಅದ್ರ ಮೇಲೆ ಏನಾದ್ರು ತಗೊಂಡು ಆಕ್ಷನ್ ಆಗ್ಬೇಕು. ಆಕ್ಷನ್ ಆಗ್ಬೇಕು. ಎಲ್ಲಿ ಏನ್ ಮಾಡಿ ಮುನ್ಸಿಪಾಲಿಟಿ ನಾವೇ ಮಾತಾಡ್ತೀನಿ. ಈಗ ಏನು ಮಾನ್ಯ ಜಿಲ್ಲಾಧಿಕಾರಿಗಳು ಆದೇಶ ವಿಶೇಷ ತುರ್ತು ಸಭೆಯನ್ನು ಕರೆದಿದೆ, ಅದಕ್ಕೆ ನಿರ್ಧಾರ ಆಯ್ತು. ಅಲ್ಲಿ ಏನ್ ಮಾಡ್ಬೇಕಂತ ಇದಕ್ಕೆ ಸ್ವಲ್ಪ ಒಂದ್ ನಿಮಿಷ ನಮ್ಮ ಮುಖ್ಯಾಧಿಕಾರಿಗಳು ಇದ್ದಾರೆ, ಅವರೇ ಸ್ವಲ್ಪ ನಮಗೆ ಹೇಳಿ. ಯಾಕೆ ಹೇಳಿದ್ರೆ ಈ ವಿಷಯ ಅಲ್ಲರಿ ಅದು ಆ ಈ ಮುಗಿತು ಅದಕ್ಕೆ ತಾಗಿದ್ದ ಅಂತ ಅವ್ರು ಕೇಳೋದಕ್ಕೆ
ಮ್ಯಾನೇಜರ್ ಆಗದೇ ಇವತ್ತು ನಾಮಫಲಕ ಆಗ್ತಾರೆ ಅದು ವಿಚಾರದಲ್ಲಿ ನಾನು ಅವ್ರಿಗೆ ಕೇಳಿದ್ದು ಅಲ್ಲ ಅವ್ರು ಉತ್ತರ ಕೊಟ್ಟು ಸಮಂಜಸ ಇಲ್ಲ ಅಂತ ನಾನು ನಡಾವಳಿ ರೆಡ್ ರೆಕಾರ್ಡ್ ಅಲ್ಲಿ ನೀವು ಹೇಳ್ಬೋದು. ಈಗ ರೆಡ್ ರೆಕಾರ್ಡ್ ಅಲ್ಲಿ ಬರುತ್ತೆ, ಆವಾಗ ಕಮೆಂಟ್ ಮಾಡ್ಬೋದು. ಗುಲ್ಬರ್ಗ ಮಹಾನಗರ ಪಾಲಿಕೆ ಆದೇಶ ಆಧಾರ ಮಾಡಿದ್ದಾರೆ. ಅವರ ಆದೇಶ ಸರಿದೆ ಅಂತ ನಾನು ಸಭೆಗೆ ಅನ್ಯ ವಿಚಾರ ಅನ್ಯ ವಿಚಾರ ನಾವು ಮಾತಾಡ್ತಾ ಇದೇ ವಿಷಯಕ್ಕೆ ಸಂಬಂಧಪಟ್ಟ ಅನ್ಯ ವಿಷಯಕ್ಕೆ ನಾವು ಮಾತಾಡ್ತಾ ಇಲ್ಲ, ಇದೇ ವಿಚಾರವಾಗಿ ಮಾತಾಡ್ತಾ ಇರೋದು. ಚೀಫ್ ಆಫೀಸರ್ ಅವರು ತಿಳ್ಕೊಳ್ಳೋ ಮುಖಾಧಿಕಾರ ಅವರು ಇದು ನಾವು ಕೇಳ್ತಿರೋದೇನು ಏನು ನಡವಳಿಕೆ ಪಾಸ್ ಆಗ್ತದೆ ನೀವು ಇದು ಹಾಕಿದ್ರಲ್ಲ ಇದು ಕಾನೂನಾತ್ಮಕನಾ? ಯಾವಾಗ ನಾಮಫಲಕದ ವಿಷಯದಲ್ಲಿ ನೀವು ಸಭೆ ಕರೆದಿರಿ ಇಲ್ಲಿ that issue has been concluded. ಅದು ಇದು ಬಿಟ್ಟು ಬೇರೆ ಶಿವರು ಮಾತಾಡ್ತಾ ಇದ್ದಾರೆ ಈಗ ಇದಕ್ಕೆ ನಾನು ಅವರಿಗೆ ಅಧಿಕಾರ ಇಲ್ಲ. ಸಬ್ಜೆಕ್ಟ್ ಇಲ್ಲ ನೋಟ್ ಮಾಡಿ ಏನೇನಾಗುತ್ತೆ ಪೂರ ಹಾಕಿ ನಮ್ಗೆ ಇದು ಮಾಡಿ ಡಿಸ್ಕಸ್ ಮಾಡಿ ಒಂದ್ 2-3 ಎಜೆಂಡಾ ತಂದೆ ಹಾಕ್ತೇನೆ ಅದರೊಳಗೆ ಜಾಸ್ತಿ ಬೇಡ ಮಾಡೋಣ ಅಲ್ಲವಾ ಯಾವ್ದು ಇಲ್ಲೀಗಲ್ ಅದನ್ನ ಎಲ್ಲ ಚರ್ಚೆ ಮಾಡೋಣ. ಓಕೆ जैसे कि आप जानते हैं आज हमारी जनरल बॉडी मीटिंग स्पेशल मीटिंग बुलाई गई थी। इस दौरान डीसी साहब आज भटकल आके हमको एक ऑर्डर पास किया और हमारे चीफ ऑफिसर से कहा कि इंग्लिश और कन्नड़ा को रखिए और उर्दू का जो लैंग्वेज है उसको हटा दीजिए। उस हिसाब से तकरीबन 2:30-3 बजे डीसी के ऑर्डर के हिसाब से चीफ ऑफिसर ने अपने हमारे बोर्ड से उर्दू हटा दिया है। इस सिलसिले में 4 बजे हमारी मीटिंग हुई और डीसी के इस फैसले को हमने कंडेम करते हुए क्योंकि हम सही हैं, कर्नाटका एक्ट के हिसाब से ही काम किए हैं, तो इस हिसाब से उनके इस फैसले को कंडेम करते हुए सही तरीके से अदालत में जाना या हायर ऑफिसर्स के पास जाना या डीएमए के पास जाना तय पाया। इस हिसाब से हम अपने वकला से राय मशवरा करके इस मुहिम को जारी रखेंगे और क्योंकि ये माइनॉरिटी लैंग्वेज है और यहाँ पर तकरीबन 76% जो कौन सा माइनॉरिटी लैंग्वेज है उसको कायम रखने की कोशिश करेंगे। देखते हैं अल्लाह की मर्जी हो तो हमें कामयाबी मिलेगी। इस हिसाब से पिछली म्यूनसिपल ऑफिस में भी उर्दू का बोर्ड है और म्यूनसिपलिटी की दीगर कुछ बिल्डिंगों में भी जैसे कि मछली मार्केट हो और म्यूनसिपलिटी की इसी बिल्डिंग के दूसरे ब्रांचेस में हो उर्दू का नेम प्लेट है, तो उसी को कंटिन्यू करते हुए हम यहाँ पर भी जो बोर्ड आज निकाला गया है उसको वापस लगाने के लिए कानूनी तरीक़े से काम करेंगे। और जिस डायरेक्टर ऑफ म्यूनसिपल एडमिनिस्ट्रेशन के गुलबर्गा म्यूनसिपलिटी का रेफरेंस अपने ऑर्डर में दिया है डीसी साहब, उसका ऑर्डर उसके साथ में वो लगाए नहीं हैं। हम उस ऑर्डर को निकालने की कोशिश कर रहे हैं। इंशाल्लाह आइंदा कुछ दिनों में अपने काउंसलरों से राय मशवरा करके अगले कार्रवाई पर हम काम करेंगे और हमारा ये जो उर्दू को वापस वहाँ बोर्ड पे डालने का काम सही तरीके से हम करते रहेंगे और आप सबसे दुआ की दरख्वास्त है कि हम इसमें कामयाब हो और हमारी माइनॉरिटी लैंग्वेज यहाँ बाकी रहे इंशाल्लाह। यही हमारी दरख्वास्त। म्यूनसिपलिटी का एक्ट क्या कहता है? म्यूनसिपल ये जो कौन सा हमको कर्नाटका लोकल अथॉरिटीज़ ऑफिशियल लैंग्वेज एक्ट 1981 इस हिसाब से इसमें लिखा हुआ है कि कन्नड़ा ऑफिशियल लैंग्वेज है, अंग्रेज़ी इस्तेमाल कर सकते हैं और जिस इलाके में वो इलाकाई पसमानदा तबका मतलब माइनॉरिटी अगर 15% से ज़्यादा वहाँ रहती है तो उनको उनकी माइनॉरिटी लैंग्वेज इस्तेमाल करने का इख्तियार रहता है। उसी हिसाब से हमारे यहाँ पर 15 नहीं बल्कि 76% माइनॉरिटी है, तो उनकी ज़ुबान क्योंकि आप जानते हैं उनकी ज़ुबान उर्दू है, तो इस हिसाब से हमारा कहना ये है कि उस हिसाब से जो कौन सा माइनॉरिटी लैंग्वेज उर्दू है उसको हम कायम रखेंगे। तो ये इत्तेफाक हमारा और डीसी साहब का नहीं मिल रहा है, तो उसको हम अपने वकला से पूछ के इसको किस तरीके से
बाइफिकेट कर सकें वो देखेंगे और करेंगे इंशाल्लाह। हमारा मुहिम चालू रहेगी। हमारा कहना ये है कि ये एक्ट आज तक इम्प्लीमेंट है, इसको रिपील नहीं किया गया है, तो इस हिसाब से हमें पावर है कि हम यहाँ पे उर्दू लैंग्वेज इस्तेमाल कर सकें। कुछ शरपसंदों के या कुछ दूसरे लोगों के कहने पे डीसी साहब या गवर्नमेंट डिपार्टमेंट के कुछ प्रेशर से किया रहेगा तो उसको हम चैलेंज करेंगे। और उर्दू लैंग्वेज कोई विदेश से आई हुई या भारत के बाहर की लैंग्वेज नहीं है। कॉन्स्टिट्यूशन के 8 शेड्यूल के अंदर इसका जिक्र है। उर्दू भी जो कौन सा कॉन्स्टिट्यूशनल लैंग्वेज ही है, उस हिसाब से हम कोई दूसरी लैंग्वेज इस्तेमाल नहीं कर रहे हैं। उर्दू कॉन्स्टिट्यूशनल लैंग्वेज ही हम इस्तेमाल कर रहे हैं। इंशाल्लाह हम इसमें कामयाब होंगे, मुझे ऐसा यकीन है। अपील करेंगे पब्लिक से जी, अपील पब्लिक से अपील यह है कि आप किसी तरीके से कोई अपना गुस्सा और ये न दिखाएं, पीसफुल हमको सपोर्ट दें और इंशाल्लाह कामयाबी के लिए दुआ करें। और किसी के बहकावे में आके किसी के प्रेस्टीज इशू न बनाएं। ये एडमिनिस्ट्रेटिव और हमारा म्यूनसिपलिटी का इशू है, हम इसको हैंडल करने की कोशिश करेंगे। किसी के बहकावे में आके कोई गलत काम न करें।